ಹಾಡಹಗಲೇ ಕೋರ್ಟ್ ಆವರಣದಲ್ಲೇ ಕೊಲೆಗೆ ಯತ್ನ ಮಾಡಲಾಗಿದೆ. ತಲೆ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಮೂವರಿಂದ ಹತ್ಯೆಗೆ ಯತ್ನ. ಹಾಡಹಗಲೇ ಕೋರ್ಟ್ ಆವರಣದಲ್ಲೇ ಕೊಲೆಗೆ ಯತ್ನ. ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಮೂವರಿಂದ ಹತ್ಯೆಗೆ ಯತ್ನ. ಕಲಬುರಗಿ ಜಿಲ್ಲೆ ಜೇವರ್ಗಿಯ ಕೋರ್ಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಹಲ್ಲೆ ಮಾಡೋ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಯಾತನೂರು ಗ್ರಾಮದ ದೇವೇಂದ್ರ ಎಂಬಾತನ ಮೇಲೆ ಹಲ್ಲೆ ಮಾಡಿರೋದು. ಸಿದ್ದು, ಶಿವಲಿಂಗಪ್ಪ, ಶ್ರೀಶೈಲ್ ಅನ್ನೋರಿಂದ ಅಟ್ಯಾಕ್ ಮಾಡಲಾಗಿದೆ. ಗಾಯಾಳುಗಳು ಕಲಬುರಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ಘಟನೆಯ ಸಂಬಂಧ ಜೇವರ್ಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಹಾಡಹಗಲೇನೆ ಆಗಿರುವಂತಹ ಕೊಲೆಗೆ ಯತ್ನ ಇದು. ಅದು ಕೋರ್ಟ್ ಆವರಣದಲ್ಲೇನೆ. ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು. ಕೋರ್ಟ್ ಆವರಣದ ಮುಂದೆ ಹೆಂಗೆ ಕೊಲೆ ಮಾಡೋದಕ್ಕೆ ಯತ್ನ ಮಾಡಲಾಗುತ್ತೆ ಅಂತ ಹೇಳಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಮೂವರಿಂದ ಹತ್ಯೆಗೆ ಯತ್ನ ಮಾಡಿರೋದು. ಗಾಯಾಳುಗಳನ್ನ ಹಾಸ್ಪಿಟಲ್ಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಏನ್ ಕಾರಣ ಈ ರೀತಿ ಗಲಾಟೆ ಆಗೋದಕ್ಕೆ, ಹತ್ಯೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅದು ಕೋರ್ಟ್ ಆವರಣದಲ್ಲಿ ಅಂತ ಹೇಳಿದ್ರೆ ಯಾವುದೋ ದೊಡ್ಡ ಮಟ್ಟದ ಕಾರಣವೇ ಇರುತ್ತೆ. ಹಾಗಾಗಿ ಪೊಲೀಸರು ಈಗ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಕೋರ್ಟ್ ಅಂದಾಗ ಪ್ಲೀಸ್ ಕೋರ್ಟ್ ಅಂದಾಗ ಪ್ಲೀಸ್ ನೋಡಿ, ಕೋರ್ಟ್ ಆವರಣದ ಮುಂಭಾಗದಲ್ಲೇ ಹೆಂಗ್ ಕಿತ್ತಾಡ್ಕೊಳ್ತಾ ಇದ್ದಾರೆ ಮೂವರು ಅಂತ ಹೇಳಿ. ಒಬ್ಬನ ಕುತ್ತಿಗೆಗೆ ಕೈ ಹಾಕಿ ಕೊಲೆ ಮಾಡೋದಕ್ಕೆ ಯತ್ನ ಮಾಡಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಕೋರ್ಟ್ ಆವರಣದ ಎದುರುಗಡೆನೆ ಆಗಿರುವಂತಹ ಘಟನೆ ಇದು. ಕಲಬುರಗಿ ಜಿಲ್ಲೆ ಜೇವರ್ಗಿಯ ಕೋರ್ಟ್ ಆವರಣದಲ್ಲಿ ಆಗಿರುವಂತಹ ಘಟನೆ. ಸದ್ಯಕ್ಕೆ ಗಾಯಗೊಂಡಂತವರನ್ನ ಹಾಸ್ಪಿಟಲ್ಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಯಾಕೆ ಈ ರೀತಿ ಆಯಿತು ಗಲಾಟೆ, ಏನ್ ಕಾರಣ, ಏನ್ ದ್ವೇಷ ಇವರ ನಡುವೆ, ಎಲ್ಲದರ ಬಗ್ಗೆ ಈಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ ಕೋರ್ಟ್ ಆವರಣದ ಮುಂಭಾಗ. ನೋಡಿ, ಕಲ್ಲನ್ನ ಎತ್ತಿ ಹಾಕಿ ಕೊಲೆ. ನೋಡಿ, ಅಲ್ಲೇ ಬಿದ್ದಿರುವಂತ ಕಲ್ಲು ಎತ್ಕೊಂತಾನೆ ಒಬ್ಬ, ಗಮನಿಸಬಹುದು. ಆತನ ತಲೆ ಮೇಲೆ ಕಲ್ಲು ಎತ್ತಾಕೋದಕ್ಕೂ ಕೂಡ ಹೋಗ್ತಾನೆ. ಸ್ಥಳೀಯರ ಮೊಬೈಲ್ ಅಲ್ಲಿ ದೃಶ್ಯವಾಗಿರುವಂತಹ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಾವಳಿಗಳಿದು. ಮೂರು ಜನಕ್ಕೂ ಕೂಡ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್ ಸ್ವಾಮಿ, ಕೋರ್ಟ್ ಮುಂದೆನೆ ಡೆಡ್ಲಿ ಅಟ್ಯಾಕ್ ಆಗಿದೆ, ಏನ್ ಕಾರಣ? ಪೊಲೀಸರು ಏನಾದ್ರೂ ತನಿಖೆ ಮಾಡ್ತಾ ಇದ್ದಾರಾ, ಹೇಗೆ? ಪೂರ್ಣಿಮಾ, ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಯಾತನೂರು ಗ್ರಾಮದ 27 ವರ್ಷದ ದೇವೇಂದ್ರ ಈತ ಒಂದು ಪ್ರಕರಣ ಒಂದರಲ್ಲಿ ಪೊಲೀಸರ ಕಸ್ಟಡಿಯಲ್ಲಿ ಇರ್ತಾನೆ. ಈ ವೇಳೆ ಏನೊಂದು ಕೋರ್ಟ್ಗೆ ದೇವೇಂದ್ರನ ಕರೆದುಕೊಂಡು ಬರ್ತಾರೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಆತನನ್ನ ಕೋರ್ಟ್ ಆವರಣಕ್ಕೆ ಕರೆತಂದ್ರೆ ಸಹ ಈ ವೇಳೆ 3 ಜನ ಏನೊಂದು ವ್ಯಕ್ತಿಗಳು ಆತನ ಮೇಲೆ ಏಕಾಏಕಿ ಒಂದು ಅಟ್ಯಾಕ್ ಮಾಡ್ತಾರೆ. ಆದಾಗಲೇ ಏನೊಂದು ಕೋರ್ಟ್ ಆವರಣದಲ್ಲಿ ಆತನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಲು ಕೂಡ ಪ್ರಯತ್ನ ಮಾಡ್ತಾರೆ. ಯಾತನೂರು ಗ್ರಾಮದ ದೇವೇಂದ್ರನನ್ನ ಏನೊಂದು ಕೋರ್ಟ್ ಆವರಣದಲ್ಲಿ ಮುಗಿಸಲು ಅವರು ಮುಂಚೆನೆ ಪ್ಲಾನ್ ಮಾಡಿಕೊಂಡಿದ್ರು ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಅಂತ ಹೇಳ್ಬೋದು. ಸಿದ್ದು, ಶಿವಲಿಂಗಪ್ಪ, ಶ್ರೀಶೈಲ್ ಸೇರಿದಂತೆ 3 ಜನ ಏನೊಂದು ಕೋರ್ಟ್ ಆವರಣಕ್ಕೆ ಬರ್ತಾರೆ. ಅಂದ್ರೆ ಆರೋಪಿಯಾಗಿದ್ದ ದೇವೇಂದ್ರನ ಕೋರ್ಟ್ಗೆ ಕರೆತರುವ ಮಾಹಿತಿಯನ್ನು ತಿಳಿದು ಅವರು ಕೂಡ ಕೋರ್ಟ್ಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಕೋರ್ಟ್ ಆವರಣ ಅಂದ್ರೆ ಕೋರ್ಟ್ ಹಾಲ್ನಿಂದ ಹೊರಗೆ ಬಂದ ತಕ್ಷಣ ಆತನ ಮೇಲೆ ಏಕಾಏಕಿ ಒಂದು 3 ಜನ ದೊಡ್ಡದಾದ ಕದ್ದು ತಗೊಂಡು ಆತನ ತಲೆ ಮೇಲೆ ಎತ್ತಕ್ಕೆ ಕೊಲೆ ಮಾಡಲು ಕೂಡ ಪ್ರಯತ್ನ ಮಾಡ್ತಾರೆ. ಸುಮಾರು ಒಂದು 3-4 ನಿಮಿಷಗಳ ಕಾಲ ಆತನನ್ನ ಏನು
ಹಲ್ಲೆ ಮಾಡಲು ಕೊಲೆ ಮಾಡಲು ಪ್ರಯತ್ನ ಮಾಡ್ತಾರೆ. ಈ ಪೊಲೀಸರು ಇರ್ಲಿಲ್ವಾ ಸಂದರ್ಭದಲ್ಲಿ ಅನಿಲ್ ಸ್ವಾಮಿ ಯಾಕೆ ಪೊಲೀಸರು ಇರ್ಲಿಲ್ವಾ? ನೀವ್ ಹೇಳಿದ್ರಿ ಪೊಲೀಸರು ಸುಪರ್ದಿಲೆ ಆತನನ್ನ ಕರ್ಕೊಂಬಂದ್ರು ಅಂತ ಹೇಳಿ, ಅದ್ ಹೆಂಗ್ ಬಿಟ್ಬಿಡ್ತಾರೆ ಪೊಲೀಸರು? ಇಲ್ಲಿ ಅದೇ ಪ್ರಶ್ನೆಯಾಗಿ ಉದ್ಭವಿಸ ಅಂತ ಹೇಳೋದು ಪೂರ್ಣಿಮಾ. ಪೊಲೀಸರು ಸ್ಥಳದಲ್ಲಿದ್ದರೂ ಕೂಡ ಆತನ ಮೇಲೆ ಏನೊಂದು ಕಲ್ಲು ಎಸೆಯಾಕಿ ಕೊಲೆ ಮಾಡಲು ಪ್ರಯತ್ನ ಮಾಡ್ತಿದ್ರು ಸಹ ಕೋರ್ಟ್ನ ಆವರಣದಲ್ಲಿರುತ್ತೋ ಯಾರೊಬ್ಬ ಪೊಲೀಸರು ಕೂಡ ಆತನನ್ನ ರಕ್ಷಿಸುವ ಕೆಲಸಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಘಟನೆಗೆ ಸಂಬಂಧಿಸಿದಂತೆ 3 ಜನ ಏನೊಂದು ಆತನ ಕೊಲೆಗೆ ಯತ್ನ ಮಾಡಿದ್ರು. ಆ 3 ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಅಂತ ಹೇಳ್ಬೋದು. ಏನು ದೇವೇಂದ್ರನ ಯಾವ ಕಾರಣಕ್ಕಾಗಿ ಕೊಲೆ ಮಾಡಲು ಬಂದಿದ್ರು, ಏನು ಹಳೆ ವೈಷಮ್ಯ ಅಥವಾ ಏನು ಕೌಟುಂಬಿಕ ಕಲಹ ಇತ್ತೇನೋದ್ರ ಬಗ್ಗೆ ಪೊಲೀಸರು ಮಾಹಿತಿನ ಕಲೆ ಹಾಕುತ್ತಿದ್ದಾರೆ. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.